ಎಲ್ಲರಿಗೂ ಶರಣಾರ್ಥಿ. ಅಮಾಸಿ ದಿವಸ ನಿಮ್ಮ ಗಾಡಿಗಳನ್ನ ತೊಳ್ಕೊಂಡು ಹೊರಗೆ ಬರ್ರಿ. ಯಾಕಂದ್ರೆ ನಿಮ್ಗೆ ಬೆಳಗ್ಗೆ ಅಮಾಸಿ ದಿವಸ ಅಂತಲ್ರಿ, ಹುಣ್ಮಿ ದಿವಸ ಅಮಾಸಿ ದಿವಸ ಕರೆಕ್ಟ್ ಐತಲ್ರಿ. ಹುಣ್ಮಿ ದಿವಸ ಅಮಾಸಿ ದಿವಸ ನಿಮ್ಮ ಗಾಡಿಗಳನ್ನ ತೊಳ್ಕೊಂಡು ಹೊರಗೆ ಬರ್ಬೇಕು. ಇಲ್ಲಾಂದ್ರೆ ಅಪಘಾತಗಳು ಕಡಿಮೆ ಆಗ್ತಾವ. ಅಂದ್ರೆ ಮುಂದೆ ಸೂಚನೆ ಕೊಡುತ್ತದೆ ನಿಮ್ಗೆ, ಮುಂದೆ ಏನು ಅಪಘಾತ ಆಗೋದಿಲ್ಲ. ನಿಮ್ಮ ಕಾರ್ ಗಾಡಿನ ಇರಲಿ, ಮೋಟ್ರ್ ಸೈಕಲ್ ಇರಲಿ, ಸೈಕಲನ್ನ ಇರಲಿ, ಅದಕ್ಕೆ ಗಂಗೆಯನ್ನು ಸೆಲ್ಸಿ ನೀವು ಹೊರಗಡೆ ತೆಗೆದ್ರೆ ಚಲೋ ಅಂತ ನಾನು ನಿಮ್ಗೆ ವಿನಂತಿ ಕೊಡ್ತೀನಿ ರೀ. ಇದು ಭಗವದ್ಗೀತದಲ್ಲೂ ಐತಿ. ಯಾವುದೇ ರಥವನ್ನು ನೀವು ಚಾಲು ಮಾಡ್ಬೇಕಂದ್ರೆ, ಯಾವುದೇ ರಥ ಆಗಲಿ, ಗಾಡಿ ಆಗಲಿ, ಮೋಟ್ರ್ ಸೈಕಲ್ ಆಗಲಿ, ಪಟ್ಪಟಿ ಆಗಲಿ, ಎತ್ತಿನ ಮಂಡ್ಯನ ಆಗಲಿ, ನೀವು ಮಾರಿ ತೊಳಕ್ಕಿಂತ ಮುಂಚೆ ಆ ಗಾಡಿನ ಸ್ವಲ್ಪ ಗಂಗೆಯಿಂದ ಸ್ವಲ್ಪ ಅದನ್ನು ನೀರು ಚಿಮ್ಮಿಸಿ ಆಮೇಲೆ ಮುಂದಕ್ಕೆ ಬಿಟ್ಟರೆ ಚಲೋದಂತ ನಾನು ನಿಮಗೆ ವಿನಂತಿ ಮಾಡಾಕತ್ತೀನಿ ನೋಡ್ರಿ. ಇಷ್ಟು ಆಮೇಲೆ ನೀವು ಎಲ್ಲೇ ಹೋಗ್ರಿ, ಒಟ್ಟು ಆ ಗಂಗೆಯನ್ನು ಗಾಡಿ ಮೇಲೆ ಹಾಕಿ ಹೋದ್ರಂತ ಅಂದ್ರೆ ಅದು ನಿಮಗೆ ಚಲೋದು. ಅಂದರೆ ನಿಮ್ಮ ಮುಂದೆ ಏನು ಅಪಘಾತಗಳು ಆಗೋದು ಕಡಿಮೆ ಇರುತ್ತಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಷ್ಟೇ ನಾನು ವಿನಂತಿ. ನಮಸ್ಕಾರ ರೀ, ಎಲ್ಲರಿಗೂ ಶರಣ.